ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ನಡೆಸಲೇಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ಈ ಪ್ರತಿಭಟನೆ ಇನ್ನೂ ಉಗ್ರ ರೂಪ ಮತ್ತೆ ಇನ್ನೂ ಒಂದು ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂತಹ ಕನ್ನಡ ಉಳಿಸುವ ಕ್ರಾಂತಿಗೆ ನನ್ನ ಮೆಚ್ಚಿನ ಯುವ ವಿದ್ಯಾರ್ಥಿಗಳಿಗೆ ಸಂತೋಷ್ ಮರೂರು. ಕನ್ನಡ ನಮ್ಮ ಹೆಮ್ಮೆ, ನಮ್ಮ ಗುರುತು, ಎಲ್ಲ ಭಾಷೆಗಳ ರಾಣಿ. ಇದನ್ನು ಕಲಿತಿರುವ ಮಕ್ಕಳನ್ನು ಹುಡುಕುವುದೇ ಬಹಳ ಕಷ್ಟ ಎಂಬ ಸ್ಥಿತಿಗೆ ನಾವು ಬಂದಿದ್ದೇವೆ. ಆದರೆ ಹೆಮ್ಮೆಯ ವಿಷಯ ಏನೆಂದರೆ ಪ್ರಪಂಚದಾದ್ಯಂತ ಇರುವ ಎಲ್ಲಾ ಭಾಷೆಗಳಿಗೂ ಕೂಡ ನಮ್ಮ ಕನ್ನಡ ಭಾಷೆಯೇ ರಾಣಿ. ಆದರೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಭಾಷೆಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಎಲ್ಲಾ ಭಾಷೆಗಳ ರಾಣಿ ಭಾರತದ ಅತ್ಯಂತ ಹಳೆಯ ಭಾಷೆ ಎಪಿಗ್ರಫಿಗಳಲ್ಲಿ ಗುರುತಿಸಲಾದ ಅತ್ಯಂತ ಹಳೆಯ ಸಾಹಿತ್ಯವೂ ಆಗಿದೆ. ಸ್ವರದಿಂದ ಕೊನೆಗೊಳ್ಳುತ್ತದೆ. ಎಲ್ಲಾ ಭಾಷೆಗಳ ರಾಣಿಯ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ಸಂಗತಿ ಏನೆಂದರೆ ಕನ್ನಡ 10 ಸ್ವರಗಳ ಗುಂಪನ್ನು ಹೊಂದಿದೆ. ಆದ್ದರಿಂದ ಭಾಷೆಯಲ್ಲಿನ ಪ್ರತಿಯೊಂದು ಪದವು ಸ್ವರದೊಂದಿಗೆ ಕೊನೆಗೊಳ್ಳುತ್ತದೆ. ಕೆಲವರು ಎಲ್ಲಾ ಭಾಷೆಗಳ ರಾಣಿಯ ಅಧ್ಯಯನದಲ್ಲಿ ಹೂಡಿಕೆ ಮಾಡಿದ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಸುಮಾರು 70,000 ಪದಗಳನ್ನು ಒಳಗೊಂಡಿರುವ ಕನ್ನಡ ಇಂಗ್ಲಿಷ್ ನಿಘಂಟನ್ನು 1894ರಲ್ಲಿ ಕನ್ನಡವಾಗಿದೆ. ಪ್ರಾಚೀನ ಗ್ರೀಕ್ ನಾಟಕದಲ್ಲಿ ಕನ್ನಡ ನುಡಿಗಟ್ಟುಗಳನ್ನು ಬಳಸಿದ್ದಾರೆ. ಕನ್ನಡದ ಬಗ್ಗೆ ಅಭಿಮಾನವನ್ನು ಇನ್ನೂ ದ್ವಿಗುಣಗೊಳಿಸಿಕೊಂಡು ಹೆಮ್ಮೆಯಿಂದ ಕನ್ನಡ ಬಳಸೋಣ, ಕಲಿಸೋಣ, ಉಳಿಸೋಣ. ವಿಶೇಷವಾಗಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದಿಂದ ವಿಶೇಷ ಧನ್ಯವಾದಗಳು. ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳೇ, ಮಹನೀಯರೇ ಮತ್ತು ಮಹಿಳೆಯರೇ, ಅಖಿಲ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇವತ್ತು ಏನು ಕಾರ್ಯಕ್ರಮವನ್ನು ರೂಪಿಸಿದೆ, ಇದು ತುಂಬ ದುಃಖದ ವಿಚಾರ. ಸಂತೋಷ ಸಂಭ್ರಮ ಪಡಬೇಕಾದಂಥ ವಿಚಾರ ಅಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಯಾವುದೇ ಜಾಗದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ, ಅಸ್ತಿತ್ವದ ರಾಜಕಾರಣದ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡು ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಹಿತವನ್ನು ಕಾಪಾಡೋದ್ರಲ್ಲಿ ಸೋತಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ರಾಜ್ಯದ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ, ಒಬ್ಬ ಕನ್ನಡದ ಮನಸ್ಸಿನವನಾಗಿ ಕನ್ನಡಿಗರ ಪರವಾಗಿ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೋಸ್ಕರವಾಗಿ ಈ ಮಾತನ್ನು ದುಃಖದಿಂದ ಹೇಳ್ತಾ ಇದ್ದೀನಿ. ಈ ಪಾರ್ಟಿ ಆ ಪಾರ್ಟಿ ಅಂತ ಇಲ್ಲ. ಎಂಥ ದುರಂತ ಆಗಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೀತು. 56ರಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು. ಅದರ ಉದ್ದೇಶ ಸರ್ವರಿಗೂ ಸಮಪಾಲು, ಸಮಬಾಳು, ಸರ್ವ ಜನಾಂಗದ ಶಾಂತಿಯ ತೋಟ. ಈ ಕಾರಣಕ್ಕೋಸ್ಕರ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಂಥ, ಏಕತೆಯಲ್ಲಿ ವಿಭಿನ್ನತೆಯನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ದೇಶ ಇದು, ಒಕ್ಕೂಟ, ಫೆಡರಲ್ ಸಿಸ್ಟಮ್. ಹಾಗಾಗಿ ಮೊದಲನೇದಾಗಿ ನಾನು ಮುಖ್ಯಮಂತ್ರಿ ಚಂದ್ರು ಒಬ್ಬ ನಿಮ್ಮ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆಯ ವಿರೋಧಿಗಳು ನಾವು ಯಾರೂ ಅಲ್ಲ. ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಸಾರ್ವಜನಿಕರು ಹೇಳ್ತಾ ಇದ್ದೀನಿ. ಆದರೆ ರಾಜ್ಯಗಳ ವಿಂಗಡಣೆ ರಾಜ್ಯದ ಜನತೆಗೆ ಅನುಕೂಲ ಆಗಬೇಕು ಅಂತ ರಾಷ್ಟ್ರದಲ್ಲಿ ಸಂವಿಧಾನದಲ್ಲೇ ಇರ್ತಕ್ಕಂಥ ಜಾಗದಲ್ಲಿ ರಾಷ್ಟ್ರೀಯ ಭಾಷೆಗಳಲ್ಲಿ ಕನ್ನಡವು ಒಂದು. ಇವತ್ತು ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅಂತ ಬಹಳಷ್ಟು ಸರ್ಕಾರ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರವು ಒತ್ತಾಯ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ತಾ ಇದ್ದೀವಿ, ಹಿಂದಿ ರಾಷ್ಟ್ರೀಯ ಭಾಷೆ ಆಗೋದಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದು, ಹಾಗೆ ಬೇಕಾದಷ್ಟು ಭಾಷೆಗಳು ಈ ರಾಷ್ಟ್ರೀಯ ಭಾಷೆಗಳು, ಕನ್ನಡವೂ ಸೇರಿ ರಾಷ್ಟ್ರೀಯ ಭಾಷೆಗಳೇ. ಹಾಗಾಗಿ ಮೊದಲನೇದಾಗಿ ಏಕ ವ್ಯಕ್ತಿ, ಏಕ ದೇಶ, ಏಕ ಧರ್ಮ, ಏಕ ಜಾತಿ, ಈ ಯಾವುದೇ ಕಾರಣಕ್ಕೂ ನಾವು ಉಲ್ಲಂಘನೆಯನ್ನು ಮಾಡ್ತೀವಿ, ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಲ್ಲಿ ನಮ್ಮ ಹೆಸರನ್ನ ಗುರ್ತಿರಲಿಲ್ಲ ಅಂದರೆ ಕರೆಕ್ಷನ್ ಆಗಲ್ವಂತೆ. ಹಂಗೆ ನನ್ನ ಗುರುತು ಹೇಳಲೇಬೇಕು. ಏನು ಅಂದರೆ ನನ್ನ ಹೆಸರು ಲೋಹಿತ್ ಜಿ ಹನ್ಮಾಪುರ್, ರಾಜ್ಯ ಯುವ ಘಟಕ ಅಧ್ಯಕ್ಷನಾಗಿ ಆಮ್ ಆದ್ಮಿ ಪಕ್ಷದಲ್ಲಿ
ನಿರಂತರವಾಗಿರುವ ಮುಖ್ಯಮಂತ್ರಿಯವ್ರ ಜೊತೆ ಇರೋವಂಥ ಅವಕಾಶ ನನಗೆ ಸಿಕ್ಕಿದೆ. ಟ್ರಾಫಿಕ್ನಲ್ಲಿ ಹೋಗ್ತಿರೋವಂಥವ್ರು ಯಾರೂ ಕೂಡ ಅದಕ್ಕೆ ಗೌರವ ಕೊಡಲಿಲ್ಲ. ಅದೇ ರಾಷ್ಟ್ರಗೀತೆ ಆಗಿದ್ರೆ ಇದೇ ರೀ ಕನ್ನಡಕ್ಕೆ ಯಾವತ್ತೂ ಗೌರವ ಬರುತ್ತೆ. ದಾರಿಯಲ್ಲಿ ನಿಂತಿದ್ರು ಕೂಡ ಯಾವತ್ತು ನಾಡಗೀತೆ ಬಂದಾಗ ಎದ್ದು ನಿಂತ್ಕೊಂತಾರೋ ಅವತ್ತು ಕನ್ನಡಕ್ಕೆ ಗೌರವ ಬರಬೇಕು. ಈ ರೀತಿ ನೂರಾರು ಚಳವಳಿಗಳು ಆದರೂ ಕೂಡ ಆ ಗೌರವ ಬರುತ್ತೋ ಇಲ್ವೋ ಅನ್ನೋದು ನಮ್ಗೆ ಡೌಟ್. ಯಾಕಂದ್ರೆ ಇವತ್ತಿನ ವ್ಯವಸ್ಥೆ ಆ ಪ್ರಶ್ನೆಗಳ ಮೂಲಕ ನೀವು ಈ ನಾಡಿನ ವಿದ್ಯಾರ್ಥಿನಿಯರ ಮೂಲಕ ಈ ನಾಡು ಕಟ್ಟತಕ್ಕಂತ ಕೆಲಸಕ್ಕೆ ನೀವು ಮುಂದಾಗ್ತಾ ಇದ್ರಿ. ನಿಮಗೆ ಪ್ರಶ್ನೆಯನ್ನೇ ಸರಿಯಾಗಿ ಕೇಳಕ್ ಬರ್ದಿಲ್ದವರ ಲೋಕ್ ಸೇವಾ ಆಯೋಗ ನಿಮಗೆ ಸರಿಯಾದಂತ ಮಾರ್ಗದಲ್ಲಿ ತಿಳುವಳಿಕೆ ಇಲ್ಲ. ನೀವು ದಾರಿ ಬಿಟ್ಟು ಎತ್ತೆತ್ತಗೋ ಹೋಗ್ಬಿಟ್ಟಿದ್ದೀರಿ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮನ್ನ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ. ಆ ಸಂದರ್ಭದಲ್ಲಿ ತಮ್ಮಿಂದ ಯಾವ ತರದ ತಪ್ಪನ್ನ ಸಮರ್ಥನೆ ಮಾಡ್ಕೊಂಡ್ರಿ, ಆ ಮೂಲಕ ತಪ್ಪುಗಳನ್ನ ಹೇಗೆ ಮುಂದುವರಿಸಿದ್ರಿ, ಇದೆಲ್ಲದನ್ನ ಪ್ರಶ್ನೆ ಮಾಡೋದಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕಾ? ನೀವು ಪ್ರಶ್ನೆ ಮಾಡೋರೆ 101 ತಪ್ಪುಗಳನ್ನು ಮಾಡಿದರೆ ಹೆಂಗೆ ಅಂತೇಳಿ ನಾನು ನಿಮ್ಮನ್ನು ಕೇಳ್ತೀನಿ ಮಿಸ್ಟರ್ ಸಿದ್ದರಾಮಯ್ಯನವ್ರೆ. ಇದು ಸರಿನಾ? ನಿಮ್ಮ ವಿಧಾನಸೌಧ ಹೋಗಿ 3ನೇ ದರ್ಜೆ ರಾಜಕಾರಣಕ್ಕೆ ಇಳಿದು ಬಿಟ್ಟಿದೆ. ಯಾವ ನೀತಿ ಇಲ್ಲ, ಯಾವ ಸಿದ್ಧಾಂತ ಇಲ್ಲ, ಕೇವಲ ಕುರ್ಚಿ ಹಿಡಿಯೋ ಆಟ ಪ್ರಾರಂಭ ಆಗಿಬಿಟ್ಟೈತೆ. ಇದನ್ನು ಸಾಕು ಮಾಡಿ ವಿದ್ಯಾರ್ಥಿಗಳು ಬೀದಿಲ್ ಕುಂತು ಚಳವಳಿ ಮಾಡೋದು ಬೇಡ. ತಾವೇನು ಮಾಡಿದಿರಿ ತಪ್ಪಿನಿಂದ ಆಗಿರ್ತಕ್ಕಂಥ ಪರೀಕ್ಷೆ ಇದನ್ನು ರದ್ದು ಮಾಡಿ ಮತ್ತೊಂದು ಸಾರಿ ಈಗ ಮತ್ತೊಮ್ಮೆ ನಮ್ಮ ಹಿರಿಯ ಮುಖಂಡರಾದ ಮಾರ್ಸಂದ್ರ ಮುನಿಯಪ್ಪನವರನ್ನು ಬಂದು ಈ ವಿಷಯದ ಬಗ್ಗೆ, ಈ ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆ ಬಗ್ಗೆ ಸಿಂಹ ಗರ್ಜಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಶೋಷಿತ ಪೀಡಿತ ಸಮುದಾಯಗಳ ಒಂದು ಧ್ವನಿಯಾಗಿ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವೆಂಕಟಮುನಿ ಸ್ವಾಮಿ ಅವರೇ, ನಮ್ಮನ್ನ ಮಾತನಾಡಿ ಈಗ ತಾನೇ ತಳ್ಳಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮೂರ್ತಿರವರೇ, ಬಿಜೆಪಿಯ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರು ಶಾಸಕ ಮಿತ್ರರಾಗಿರ್ತಕ್ಕಂಥ ಧೀರಜ್ ಮುನ್ರಾಜ್ ಅವರೇ, ರಾಜಗೋಪಾಲ್ ಅವರೇ, ಅಂಬರೀಷ್ ಅವರೇ, ಸಪ್ತಗಿರಿ ಗೌಡ್ರೆ, ಈ ಹೋರಾಟದ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಯುವ ಮಿತ್ರ ಆಗಿರ್ತಕ್ಕಂಥ ಸಂತೋಷ್ ಮರೂರ್ ಅವರೇ, ಕಾಂತಕುಮಾರ್ ಅವರೇ, ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯುವಕ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಾನು 2 ನಿಮಿಷ ಮಾತನಾಡೋಕ್ಕೆ ಮುಂಚಿತವಾಗಿ ಒಂದು ಮಾತನ್ನು ಇವತ್ತು ಸ್ಪಷ್ಟಪಡಿಸ್ತೇನೆ. ನಾನು ಇವತ್ತು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಅಲ್ಲ, ರಾಜ್ಯದ ಒಂದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನಾನು ಈ ಹೋರಾಟಕ್ಕೆ ಬಂದಿಲ್ಲ. ಬದಲಾಗಿ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಯುವಕರ ಜೀವನ ಜೊತೆ ಇವತ್ತು
ಹುಡುಗಾಟಿಕೆ ಆಡ್ತಾ ಇರ್ತಕ್ಕಂಥ KPSC ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಹೋರಾಟಕ್ಕೆ ಧ್ವನಿಯಾಗಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ. ಬಂಧುಗಳೇ, ಎಲ್ಲೋ ಒಂದು ಕಡೆ ಈ KPSC ಇಂದ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಈ ಅವಾಂತರಗಳು, KPSC ನಲ್ಲಿ ಯಾವ ರೀತಿ ಗೊಂದಲಗಳನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾವ KPSC ರಾಜ್ಯದ ಯುವಕರ ಭವಿಷ್ಯವನ್ನು ರೂಪಿಸಬೇಕಾಗಿತ್ತು, ಯಾವ KPSC ಏನಿವತ್ತು ಲಕ್ಷಾಂತರ ಯುವಕರು ಹಗಲು ರಾತ್ರಿ ಪರಿಶ್ರಮವನ್ನು ಹಾಕಿ ಇವತ್ತು ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಹುದ್ದೆಯನ್ನು ಪಡೆದುಕೊಳ್ಬೇಕು, ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಒಂದು ಕನಸನ್ನು ಇಟ್ಕೊಂಡು ಹಲವಾರು ವರ್ಷಗಳಿಂದ ತಪಸ್ಸಿನ ರೀತಿ ತಾವೇನು ಶ್ರಮವನ್ನು ಹಾಕ್ತಾ ಇದ್ದೀರಿ. ತಮ್ಮ ತಪಸ್ಸಿಗೆ ಇವತ್ತು ಬೆಂಕಿ ಇಡ್ತಕ್ಕಂಥ, ಕೊಳ್ಳೆ ಇಡ್ತಕ್ಕಂಥ ಕೆಲಸ ಇವತ್ತು KPSC ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ದುರದೃಷ್ಟ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ನೆರವಿಗೆ ಬಂದಿರುವಂಥ BY ವಿಜೇಂದ್ರಣ್ಣವರು ನಮ್ಮ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ನಾರಾಯಣ ಸೋಮಣ್ಣವರು, ವೇದಿಕೆ ಮೇಲಿರುವಂಥ ಎಲ್ಲ ವಿರೋಧ ಪಕ್ಷಗಳ ರಾಜ್ಯ ಘಟಕದ ಅಧ್ಯಕ್ಷರುಗಳು, ದಲಿತ ಸಂಘಟನೆಗಳಲ್ಲಿ ಹೋರಾಟಗಳ ಕಿಚ್ಚನ್ನು ಇಡೀ ರಾಜ್ಯಕ್ಕೆ ಹಚ್ಚಿದಂಥ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು, ರೈತ ಸಂಘಟನೆಗಳ ಎಲ್ಲ ಹಿರಿಯ ಮುಖಂಡರು ಇವತ್ತು ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಇಲ್ಲಿ ಬಂದಿರುವಂಥದ್ದು. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮುಖ್ಯವಾಗಿ ಇವತ್ತು KPSC ನಡೆಸಿರುವಂಥ KAS ಎಕ್ಸಾಮಿನ ಪ್ರಿಲಿಮಿನರಿ ಎಕ್ಸಾಮ್, ಈ ಎಕ್ಸಾಮಲ್ಲಿ ನಡೆದಂಥ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಇವತ್ತು ನಾವೇನು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಓದಿರುವಂಥ ವಿದ್ಯಾರ್ಥಿಗಳು ಅತಿ ಹೆಚ್ಚು ಇವತ್ತು KPSC ಎಕ್ಸಾಮನ್ನು ಬರೆದಿರುವಂಥದ್ದು. ಗ್ರಾಮಾಂತರ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಈ KAS ಎಕ್ಸಾಮ್ಗೆ ಆಯ್ಕೆ ಆಗಬೇಕು. ಮಾನ್ಯ ಬಂಧುಗಳೇ, ಪರೀಕ್ಷೆಗೆ ಸಿದ್ಧರಾದರೂ ವಂಚಿತರಾಗಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಸಭೆಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮುಖಂಡರಾದ ವಿಜೇಂದ್ರ ಅವರೇ, RPI ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರೇ, ರೈತ ಸಂಘದ ಹೋರಾಟಗಾರರು ಪ್ರಮುಖರಾದ ಚಂದ್ರಶೇಖರ್ ಕೋಡಿಹಳ್ಳಿ ಅವರೇ, ಶಾಸಕರು BJP ಯುವ ಮೋರ್ಚಾದ ಅಧ್ಯಕ್ಷರು ಆಗಿರ್ತಕ್ಕಂಥ ಧೀರಜ್ ಮುನಿರಾಜುರವರೇ, ಎನ್ ಮೂರ್ತಿಯವರೇ, ರಾಜಗೋಪಾಲ್ರವರೇ, ಮುನಿಯಪ್ಪ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರ ಯುವಕರನ್ನು ಗುರುತಿಸಿ ಅವರ ಯೋಗ್ಯತೆಗೆ ತಕ್ಕ ಕೆಲಸವನ್ನು ಕೊಡಬೇಕು. ಅದಕ್ಕಾಗಿಯೇ ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಆಗಿಂದಾಗ್ಗೆ ಪರೀಕ್ಷೆಗಳನ್ನು ಕೂಡ ಮಾಡ್ತಾರೆ. ಆದರೆ ಈ ಸರ್ಕಾರ ಕೆಲಸ ಕೊಡೋದ್ರ ಬದಲು ಫ್ರೀಡಮ್ ಪಾರ್ಕ್ನಲ್ಲಿ ಕುಳಿತು ನೀವು ಕೆಲಸ ಮಾಡುವಂಥ ಪರಿಸ್ಥಿತಿಗೆ ತಂದಿಟ್ಟಿದೆ. ಪ್ರತಿ ಸಾರಿಯೂ ಹೀಗೆ ಆಗ್ತದೆ.
4-5 ತಿಂಗಳುಗಳ ಮುಂಚೆ ನಿಮ್ಮ ಹಾಗೆ ಪ್ರಿಲಿಮಿನರಿಗೆ ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ರು ಆಗಲೂ ಕೂಡ ಅವರಿಗೆ ಅನ್ಯಾಯ ಆಗಿದ್ದು ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಅವರು ಕೂಡ ಹೋರಾಟಗಳನ್ನು ಪ್ರಾರಂಭ ಮಾಡಿದರು. ಅದರಲ್ಲಿ ಅನೇಕರು ನೀವು ಕೂಡ ಇರಬಹುದು. ಆವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಮತ್ತು ನಾವು ಕೂಡ ಆವತ್ತಿನ ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಬಹುಶಃ ಪದೇ ಪದೇ ತಪ್ಪು ಮಾಡೋದಿಲ್ಲ ಸರ್ಕಾರ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ತಪ್ಪು ಮಾಡೋದೇ ಒಂದು ರೀತಿಯ ಅವರ ಕೆಲಸ ಆಗೋಗಿದೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಮತ್ತೆ ಮರುಪರೀಕ್ಷೆ, ಮತ್ತೆ ಮರುಪರೀಕ್ಷೆ, KPSಗೆ ಪಾಠ, KPSಗೆ ಪಾಠ ಕಲಿಸಲೇಬೇಕು. ನಮಸ್ತೆ ವೀಕ್ಷಕರೇ, ಈ ಮೊದಲು ಆಗಸ್ಟ್ನಲ್ಲಿ ನಡೆದಂತಹ KPSC ಪರೀಕ್ಷೆಯಲ್ಲಿ ಈಗಾಗಲೇ ಸಾಕಷ್ಟು ದೋಷಗಳು ಕಂಡುಬಂದು ಆಗ ಕೂಡ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ದೋಷ ಕಂಡು ಬಂದಿತ್ತು ಎನ್ನುವ ಕಾರಣಕ್ಕೆ KPSC ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರತಿಭಟನೆಗಿಳಿದಿದ್ರು. ಆಗ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿ ಮತ್ತೆ ಮರುಪರೀಕ್ಷೆಯನ್ನ ಕೈಗೊಂಡಿತ್ತು. ಆದ್ರೆ ಈ ಬಾರಿ ಕೂಡ ಪರೀಕ್ಷೆಯಲ್ಲಿ ಮತ್ತೆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ದೋಷಗಳು ಕಂಡು ಬಂದಿತ್ತು. ಆದ್ರೆ ಈ ಬಗ್ಗೆ ಸರ್ಕಾರ ಯಾವುದೇ ರೀತಿ ಏನು ಕ್ರಮವನ್ನ ಕೈಗೊಳ್ಳದೆ ನಿನ್ನೆ ಅಷ್ಟೇ ಅದರ ಏನು ಆನ್ಸರ್ ಕೀಯನ್ನ ಕೂಡ ಬಿಡುಗಡೆ ಮಾಡಿದೆ. ಹಾಗಾಗಿ ಮರುಪರೀಕ್ಷೆ ಆಗಬೇಕು ಅಥವಾ ಎಲ್ಲರಿಗೂ ಕೂಡ ಮೈನ್ಸ್ ಎಕ್ಸಾಮ್ ನಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ನೀಡಬೇಕು ಅನ್ನೋದು ಏನು KPSC ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಾರಣ ಆಗಿರುವಂತದ್ದು. ಇನ್ನು KPSC ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಈ ಪರೀಕ್ಷೆಯ ಕುರಿತಾಗಿ ಇವರ ಪ್ರತಿಭಟನೆ ಎಲ್ಲಿವರೆಗೂ ಮುಂದುವರಿಬಹುದು ಅನ್ನೋದನ್ನ ಅವ್ರನ್ನ ಮಾತಾಡ್ಸ್ಕೊಂಡು ತಿಳ್ಕೊಳ್ಳೋಣ. ಏನಿಲ್ಲ, 2018ರಲ್ಲಿ ನೋಟಿಫಿಕೇಶನ್ ಆಗಿತ್ತು, ಆಮೇಲೆ ಎಕ್ಸಾಮ್ ಆಯ್ತು, ಕೋವಿಡ್ ಬಂತು. ಸರ್ KPSC ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ನೇಮಕಾತಿನೂ ಕೋರ್ಟು ಸುಪ್ರೀಂ ಕೋರ್ಟ್ ಹತ್ತದೇ ಇರೋ ಡಿಕ್ಲೇರ್ ಆಗೋದೇ ಇಲ್ಲ, ನೇಮಕಾತಿ ಹೊಂದೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸೊ ನಾವು 2018ರಿಂದ ವೇಟ್ ಮಾಡ್ತಾ ಇದೀವಿ ವೇಕೆನ್ಸಿಗೋಸ್ಕರ, ನೇಮಕಾತಿಗೋಸ್ಕರ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 1 ತಿಂಗಳಾದ್ರೂ ನಮಗೆ ಫೈನಲ್ ಲಿಸ್ಟ್ ಬಿಡೋದಕ್ಕೆ ರೆಡಿ ಇಲ್ಲ. ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ, ಆವಾಗ ಬನ್ನಿ, 1 ವಾರ ಆದ್ಮೇಲೆ ಬಿಡ್ತೀವಿ. ಫೋನ್ ಮಾಡಿದ್ರೆ ನಾವು ಗುಲ್ಬರ್ಗಾದಿಂದ ಬಂದಿರೋದು, ಅಷ್ಟು ದೂರದಿಂದ ಬಂದು ನಾವೇನ್ ಕೇಳಕ್ಕಾಗುತ್ತೆ ಮೇಡಮ್, ಫೋನ್ ಮಾಡಿದ್ರೆ ಸರಿ ರೆಸ್ಪಾನ್ಸ್ ಮಾಡಲ್ಲ. ನಮ್ಗೆ ಆದಷ್ಟು ಬೇಗ ಫೈನಲ್ ಲಿಸ್ಟ್ ಬಿಡಬೇಕು, ಎಲ್ಲರಿಗೂ ನೇಮಕಾತಿ ಕೊಡಬೇಕು ಅಂತ ಕೇಳ್ಕೊಂತೀನಿ ಈ ಮೂಲಕ. ಈ ಹಿಂದೆ ಕೂಡ ಪ್ರತಿಭಟನೆ ಮಾಡಿದ್ರಿ, ಇದ್ರ ಬಗ್ಗೆ ಏನಾದ್ರೂ ಸರ್ಕಾರ ಯಾವ್ದಾದ್ರು ಇಲ್ಲ ಇಲ್ಲ ಯಾವ್ದು ವೇದಿಕೆ ನೀಡಿಲ್ಲ. ನಮ್ಗೆ ಎಲ್ಲರೂ ಸೇರ್ಕೊಂಡು ಹೋದಾಗ ಅವ್ರು ನಮ್ಗೆ ಏನ್ ಹೇಳ್ತಾರೆ, ಅಧ್ಯಕ್ಷರು KPSC ಅಧ್ಯಕ್ಷರು ಬಂದು ಏನ್ ಹೇಳಿದ್ರು, 1 ವಾರ ಬಿಡ್ತೀವಿ, ಅದು 15 ದಿನದಲ್ಲಿ ಬಿಡ್ತೀವಿ, ಇಷ್ಟು ಆಶ್ವಾಸನೆ ಕೊಟ್ಟು ಅಲ್ಲಿಂದ ಓಡಿಸಿ ಕಳಿಸ್ಬಿಡ್ತಾರೆ ನಮ್ಮನ್ನ. ಅದಾದ್ಮೇಲೆ ಯಾವುದೇ ರೀತಿಯ ಫೋನ್ಗೂ ರೆಸ್ಪಾಂಡ್ ಮಾಡಂಗಿಲ್ಲ. ಪ್ರತಿಭಟನೆ ಎಲ್ಲಿವರೆಗೂ ಮುಂದುವರಿಯುತ್ತೆ? ಏನು ಕೇಳಬೇಕು, ನಮ್ಮ ಅಧ್ಯಕ್ಷರ ಕೇಳಿ ನಾವು ಹೇಳ್ತೀವಿ. ಅದೇ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ನಮಗೆ ಫೈನಲ್ ಬಿಡ್ತಾ ಇಲ್ಲ. ಫೈನಲ್ ಎಲ್ಲ ನಮಗೆ ಬಿಟ್ಬಿಟ್ರೆ ನಾವು ಪ್ರತಿಭಟನೆ ಮಾಡಕ್ ಬರೋದೇ ಇಲ್ಲ ಮೇಡಮ್. ಪ್ರತಿಭಟನೆ ಮಾಡ್ತಾ ಇದ್ದೀರಾ, 2ನೇ ಸತಿನೂ ತಪ್ಪಾಗಿದೆ, ಏನ್ ಹೇಳ್ತೀರಾ, ಯಾಕೆ ಮಾಡ್ತಾ ಇರೋದು, ಏನ್ ನಿಮ್ಮ ಪ್ರಮುಖ ಬೇಡಿಕೆ? ಆಕ್ಚುಲಿ KPSC ಸೆಕೆಂಡ್ ಟೈಮ್, ಅಂದ್ರೆ ಫಸ್ಟ್ ಟೈಮ್ ಅವ್ರು ತಪ್ಪು ಮಾಡಿರೋ KPSC ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ. ಆ ಒಂದು ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಟಫೆಸ್ಟ್ ಎಕ್ಸಾಮ್ ಇದೆ ಅಂದ್ರೆ ಅದು ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಎ ಎಕ್ಸಾಮ್ಸು. ಆ ಎಕ್ಸಾಮ್ಸ್ ಯಾವ ರೀತಿ ಮಾಡ್ಬೇಕಂತ, ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಒಂದು ಕ್ವಶನ್ ಪೇಪರು 200 ಕ್ವಶನ್ಸಲ್ಲಿ ಸುಮಾರು ಒಂದು 30ಗಿಂತ ಕ್ವಶನ್ ಜಾಸ್ತಿ ಈ ಸತಿ ಮತ್ತೆ ಮಿಸ್ಟೇಕ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಒಂದು ಸತಿ ಮಿಸ್ಟೇಕ್ ಅದನ್ನ ತಿದ್ಕೊಂಡು ಕನ್ನಡ ಫಸ್ಟ್ ಕ್ವಶನ್ ಪ್ರಿಪೇರ್ ಮಾಡಿ ಆಮೇಲೆ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಮಾಡಬೇಕಾಯ್ತು. ಆದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದರಲ್ಲಿ 30ಕ್ಕಿಂತ ಜಾಸ್ತಿ ಕ್ವಶನ್ಸ್, ಜೆನ್ಯೂನ್ ಕ್ವಶನ್ಸು. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 0.25 ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಆದರೆ KPSC ಅವರು ಇಷ್ಟು ನೆಗ್ಲಿಜೆನ್ಸಿಲಿ, ಅದು ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ, ಅವನು ಫಸ್ಟ್ ಕೂಡ ಅವರು ಇದು ಫಸ್ಟ್ ಟೈಮ್ ಎಕ್ಸಾಮ್ ಮಾಡಿದಾಗ ಅವ್ರು ಸುಮಾರು 57 ಕ್ವಶನ್ಸ್ ಮಿಸ್ಟೇಕ್ ಇತ್ತು. ಅವಾಗಲೂ ನಾವು ಪ್ರತಿಭಟನೆ ಮಾಡಿದ್ವಿ, ಮತ್ತೆ ಎಕ್ಸಾಮ್ಸ್ ಮಾಡಿದ್ರು. ಎಕ್ಸಾಮ್ ಮಾಡಿರೋ ಉದ್ದೇಶ ಏನು, ಬಿಕಾಸ್ ಆಫ್ ಕನ್ನಡ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿ. ಈಗ ಮತ್ತೆ ಅದೇ ತಪ್ಪು ಮಾಡಿದ್ದಾರೆ. ಈ KPSC ಅವರಿಗೆ ನಾವು ಯಾವ ರೀತಿ ಅವರಿಗೆ ಕ್ರಮ ತಗೊಂಡ್ರು ಕಡಿಮೆನೆ ಸರ್ಕಾರ. ಯಾಕೆ ಅಂತಂದ್ರೆ ಅಷ್ಟು ನೆಗ್ಲಿಜೆನ್ಸಿಯಲ್ಲಿ ಇಷ್ಟು ಸುಮಾರು 13ರಿಂದ 14 ಕೋಟಿ ಸ್ಪೆಂಡ್ ಮಾಡಿದೆ ಗೌರ್ಮೆಂಟ್. ಆ ಗೌರ್ಮೆಂಟ್ ದುಡ್ಡು ಯಾರ್ದೇಳಿ, ಜನಸಾಮಾನ್ಯಗಳು ಕಟ್ತಾ ಇರೋ ತೆರಿಗೆ ಅಮೌಂಟ್ನ ಇಷ್ಟು ದುಂದು ವೆಚ್ಚ ಮಾಡ್ತಿದ್ದಾರೆ ಅಂತಂದ್ರೆ ಸರ್ಕಾರ ಈ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಂಡು ಈ ಒಂದು KPSC KS ಎಕ್ಸಾಮ್ಸ್ನ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ
ಇಲ್ಲಾಂದ್ರೆ ಯಾರು ಪ್ರಿಲಿಮ್ಸ್ ಬರ್ದಿದ್ದಾರೆ ಅಷ್ಟು ಜನಕ್ಕೆ ಮೇನ್ಸ್ ಕೊಡಿ. ನಾವೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ KAS ಪರೀಕ್ಷೆಯನ್ನು ಬರೆದಿರುವಂತಹ ಅಭ್ಯರ್ಥಿಗಳು. ಏನಂತಂದರೆ ಆಗಸ್ಟ್ 27, 2024ರಲ್ಲಿ KAS ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿರ್ತಾರೆ. ಅದರಲ್ಲಿ ಪರೀಕ್ಷೆಯನ್ನು ಟಫಾಗೂ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಇಂಗ್ಲಿಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಪ್ರಶ್ನೆಗಳನ್ನ ಭಾಷಾಂತರ ಮಾಡುವಂತಹ ಸಂದರ್ಭದಲ್ಲಿ ತಪ್ಪುಗಳನ್ನ ಎಸಗಿದ್ರು. ಅದಕ್ಕೋಸ್ಕರ ಪುನಃ ಪರೀಕ್ಷೆಯನ್ನು ಅಂದರೆ ಡಿಸೆಂಬರ್ 29, 2024ಕ್ಕೆ ನಿಗದಿಪಡಿಸಿದರು. ಆ ಪರೀಕ್ಷೆನಲ್ಲಿ 2000 ಅಂದರೆ ಈಗ ಆಗಸ್ಟ್ 27ರಲ್ಲಿ ಪರೀಕ್ಷೆನಲ್ಲಿ ನಡೆದಂತಹ ತಪ್ಪುಗಳಿಗಿನ ಅತ್ಯಂತ ಹೆಚ್ಚು ತಪ್ಪುಗಳನ್ನ ಇದರಲ್ಲಿ ಮಾಡಿರ್ತಾರೆ. ಅಂದರೆ ಇದು ಕರ್ನಾಟಕದಲ್ಲಿ ನಡೆಸುವಂತಹ ಅತ್ಯುನ್ನತ ಪರೀಕ್ಷೆ. ಈ ಪರೀಕ್ಷೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಮಾಡಬೇಕಾಗಿರೋಂತಹ ಕೆಲಸ ಅಂತಂದರೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ನಂತರ ಆಂಗ್ಲ ಭಾಷೆಗೆ ಪತ್ರಿಕೆಯನ್ನು ತರ್ಜುಮೆ ಮಾಡಬೇಕಾಗಿರುತ್ತೆ. ಆದರೆ ಆಂಗ್ಲ ಭಾಷೆಯಲ್ಲಿ ಪತ್ರಿಕೆಯನ್ನು ಸಿದ್ಧಪಡಿಸಿ ಕನ್ನಡ ಭಾಷೆಗೆ ಗೂಗಲ್ ಟ್ರಾನ್ಸ್ಲೇಷನನ್ನು ಕೊಟ್ಟಿರ್ತಾರೆ. ಹೀಗಾಗಿ ಕನ್ನಡ ಮಾಧ್ಯಮದ ಆಲ್ಮೋಸ್ಟ್ ಆಲ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರುತ್ತೆ. ಹಾಗಾಗಿ ಇವಾಗ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರೋದ್ರಿಂದ ಎಲ್ಲರಿಗೂ ಸಹ ನಮಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಆಗಬೇಕು. ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ತಯಾರಾಗಿ ಆಂಗ್ಲ ಭಾಷೆಗೆ ಭಾಷಾಂತರ ಆಗಬೇಕು. ಹಾಗೂ ಈಗಾಗಲೇ ತಪ್ಪನ್ನು ಎಸಗಿರುವುದರಿಂದ KAS ಪರೀಕ್ಷೆಯನ್ನು ಈಗ ನಮಗೆ KAS ಕನ್ನಡ ಮಾಧ್ಯಮದಲ್ಲಿ ಬರೆದಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಮರುಪರೀಕ್ಷೆಗೆ ಅವಕಾಶ ಕೊಡಬೇಕು. ಇಲ್ಲ ಅಂತಂದರೆ ಎಲ್ಲರಿಗೂ ಸಹ ಮುಖ್ಯ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಸಿಗುವಂತಾಗಬೇಕು. ಇದು ನಮ್ಮ ಬೇಡಿಕೆ. ಈಗಾಗಲೇ ನೀವು ಪ್ರತಿಭಟನೆ ಮಾಡಿದ್ರೆ ಈಗಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಸರ್ಕಾರದಿಂದ ಪ್ರತಿಕ್ರಿಯೆ ಯಾವ ರೀತಿಯಾಗಿ? ಮೊದಲ ಬಾರಿಗೆ ಪ್ರತಿಭಟನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೌದು KPSC ತಪ್ಪುಗಳನ್ನು ಭಾಷಾಂತರದಲ್ಲಿ ಗೊಂದಲಗಳಾಗಿದೆ, ತಪ್ಪುಗಳನ್ನು ಎಸಗಿರುವುದು ನಿಜ ಎಂದು ಅದನ್ನು ಒಪ್ಕೊಂಡು ಮರುಪರೀಕ್ಷೆಗೆ ಆಗ್ರಹವನ್ನು ಮಾಡ್ತಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ನೀಡ್ತಾರೆ. ಅದೇ ರೀತಿಯಾಗಿ ಡಿಸೆಂಬರ್ 29ಕ್ಕೆ KAS ಮರುಪರೀಕ್ಷೆಯನ್ನು ಏರ್ಪಡಿಸಲಾಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಿನ ತಪ್ಪುಗಳನ್ನು ಭಾಷಾಂತರದಲ್ಲಿ ಎಸಗಿದ್ದಾರೆ. ಹೀಗಾಗಿ ಕನ್ನಡ ಮಾಧ್ಯಮದ ಎಲ್ಲ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಮೇಡಮ್. ಈ ಬಾರಿ ಕೂಡ ಸರ್ಕಾರ ಪ್ರತಿಕ್ರಿಯೆ ನೀಡದೇ ಇದ್ರೆ ಪ್ರತಿಭಟನೆ ಎಲ್ಲಿವರೆಗೂ ಮುಂದುವರಿಯುತ್ತೆ? ಪ್ರತಿಭಟನೆ ನ್ಯಾಯ ಸಿಗುವವರೆಗೂ ಮುಂದುವರಿಯುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಮೇಡಮ್, ಇದು ಏನಂದ್ರೆ ಈಗ ಪದೇ ಪದೇ ಇಲ್ಲಿ ಕನ್ನಡದಲ್ಲಿ ಮಿಸ್ಪ್ರಿಂಟ್ ಮಾಡ್ತಿದ್ದಾರೆ, ತಪ್ಪಾಗಿ ಪ್ರಿಂಟ್ ಮಾಡ್ತಿದ್ದಾರೆ. ಆಮೇಲೆ ಈಗ ಎರಡು ಮೂರು ಸೆಂಟರ್ಗಳಲ್ಲಿ OMR ಇದಾಗಿದೆ, ಮಿಸ್ ಮ್ಯಾಚ್ ಆಗಿದೆ. ಅದ್ರದ್ದೆಲ್ಲ ಮ್ಯಾನ್ಯಲ್ ಆಗಿ ಇವ್ಯಾಲ್ಯೂಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಅದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಅವರು ಎಕ್ಸಾಮಿನರ್ ಕಂಟ್ರೋಲರ್ ಜ್ಞಾನೇಂದ್ರ ಗಂಗವಾರ ಅಂತೇಳಿ ಅವರೇ ಈ ಎಲ್ಲ ಎಕ್ಸಾಮಿನೇಷನ್ ಎಲ್ಲ ಉಸ್ತುವಾರಿ ತಗೊಳ್ಳೋದು ಅವರೇ ಈ ಕ್ವಶನ್ ಪೇಪರ್ಗಳನ್ನೆಲ್ಲ ಮಿಸ್ಪ್ರಿಂಟ್ ಮಾಡೋದು. ಕನ್ನಡದಲ್ಲಿ 2 ಸತಿನೂ ಕನ್ನಡದಲ್ಲಿ ತಪ್ಪಾಗಿ ಮಿಸ್ಪ್ರಿಂಟ್ ಆಗಿದೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು, ಎಲ್ಲ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ನಮ್ಮ ಬೇಡಿಕೆ ಇದೆ. ಸೊ ಆಮೇಲೆ ಈಗ ಕನ್ನಡ ಅಭ್ಯರ್ಥಿಗಳಿಗೆ ತುಂಬಾ 30ರಿಂದ 50 ಕ್ವಶನ್ ವರ್ಗೂ ತಪ್ಪಾಗಿ ಬಂದಿದೆ. 50 ಕ್ವಶನ್ಗಿಂತ ಹೆಚ್ಚಾಗಿ ತಪ್ಪಾಗಿ ಬಂದಿದೆ. ಅದಕ್ಕೆ ಮತ್ತೆ ಎಕ್ಸಾಮ್ ಮಾಡ್ಬೇಕು ಅಂತ ನಮ್ ಬೇಡಿಕೆ. ಇಲ್ಲ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ನಮ್ ಬೇಡಿಕೆ ಇದೆ ಮೇಡಮ್. ನಮ್ಗೆ ನ್ಯಾಯ ಸಿಗೋವರೆಗೂ ಮಾಡ್ತಾನೆ ಇರೋದು, ಇಲ್ಲ ಅಂತಂದ್ರೆ ಇದು ನಿಲ್ಸಲ್ಲ ಮೇಡಮ್. ಸ್ಟೂಡೆಂಟ್ ನಾವು KS ಆಸ್ಪಿರೆಂಟ್ಸ್ ನಾವು ಬರ್ದಿದ್ದೀವಿ ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ಈಗ. ಬಟ್ ಅದ್ರಲ್ಲಿ ಕನ್ನಡ ದೋಷ ಜಾಸ್ತಿ ಇತ್ತು. ನಾವು ಇನ್ನೊಂದು ಎಕ್ಸಾಮ್ನ ಬರ್ದಿದ್ದೀವಿ, JTO ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂತೇಳಿ. 2018ರಲ್ಲಿ ನೋಟಿಫಿಕೇಶನ್ ಆಗಿರೋದು. ಇನ್ನು 7 ವರ್ಷ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ಇನ್ನು ಯಾವಾಗ ಬಿಡ್ತಾರೆ ಮೇನ್ ಲಿಸ್ಟ್ ಅನ್ನೋದೇ ಗೊತ್ತಾಗ್ತಿಲ್ಲ. ಕೋರ್ಟಲ್ಲಿ ಕ್ಲಿಯರ್ ಆಗಿದೆ ಬಿಡಿ ಅಂತ ಅಂತಿಮ ಪಟ್ಟಿನ. ಇಲ್ಲಿವರೆಗೂ ಅಂತಿಮ ಪಟ್ಟಿ ಬಿಟ್ಟಿಲ್ಲ. ಕೋರ್ಟ್ ಕ್ಲಿಯರ್ ಆಗಲು 1 ತಿಂಗಳಾಗಿದೆ. ಮುಖ್ಯ ಆಯ್ಕೆ ಪಟ್ಟಿಗೆ ಹಾಕ್ತಿದೀವಿ, ಎಲ್ಲರಿಗೂ ಏಜ್ ಬಾರ್ ಆಗಿದೆ. ಆದ್ರಿಂದ ಆದಷ್ಟು ಬೇಗ ನಮ್ಗೆ ವಿತಿನ್ 1 ವಾರದಲ್ಲಿ ನಮ್ಗೆ ಮುಖ್ಯ ಆಯ್ಕೆ ಪಟ್ಟಿ ಬಿಡಬೇಕು. JTO ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂತ KPSC ಮನವಿ ಮಾಡ್ಕೊಳ್ತಾ ಇದೀವಿ. ಎಷ್ಟು ಸತಿ ಹೋದ್ರು ಅದೇ ಉತ್ತರ, 1 ವಾರ. ಯಾವಾಗ 1 ವಾರ? ನಮ್ಗೆಲ್ಲ 40 ವರ್ಷ ದಾಟ್ತು, ಇನ್ಯಾವಾಗ ಕೊಡ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಅದನ್ನ ದಯವಿಟ್ಟು KPSC ಮಾಧ್ಯಮ ಮಿತ್ರ ಕೇಳ್ಕೊಳ್ಳೋದೇನು ಅಂದ್ರೆ,
ನಮಗೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಎರಡು ಆರ್ಡರ್ ಮಾಡಿದೆ, ಮುಖ್ಯ ಆಯ್ಕೆ ಪಟ್ಟಿನ ಆದೇಶ ನೀವು ಆದಷ್ಟು ಬೇಗ ಬಿಡಿ ಅಂತ. ಅವ್ರು ಇನ್ನೂ ಬಿಡ್ತಿಲ್ಲ. ಯಾವಾಗ ಕೇಳಿದ್ರು ಒಂದೇ ಮಾತು, ಒಂದು ವಾರ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ನಮಗೆ ವಿತಿನ್ 1 ವೀಕ್ ಒಳಗೆ ಮುಖ್ಯ ಆಯ್ಕೆ ಪಟ್ಟಿ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀವಿ ಮೇಡಮ್. ಸರ್ಕಾರಕ್ಕೆ ಏನು ಪ್ರತಿಭಟನೆ ಮಾಡ್ತಾ ಇದೀವಿ, ಇಲ್ಲಿವರೆಗೂ ಏನು ರಿಯಾಕ್ಷನ್ ಬಂದಿಲ್ಲ ಸರ್ಕಾರದ್ದು. ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರೋದು ಏನು ಅಂದ್ರೆ, JTOದು ದಯವಿಟ್ಟು ಆದಷ್ಟು ಬೇಗ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಿದೆ. 7 ವರ್ಷ ನೋಟಿಫಿಕೇಶನ್ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ ಅಂದ್ರೆ, ನೀವು ಆದಷ್ಟು ಬೇಗ ಇದಕ್ಕೆ ಒಂದು ಅಂತಿಮ ನಮಗೆ ಪರಿಹಾರ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.